ವಿಜಯನಗರ ಜಿಲ್ಲಾದ್ಯಂತ ಬಸ್ಗಳ ಓಡಾಟದ ಸಂಖ್ಯೆ ಇಳಿಕೆಯಾಗಿದೆ. ಹಾಗಾದ್ರೆ ಪ್ರಯಾಣಿಕರು ಯಾವ ರೀತಿಯಾಗಿ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ, ವಿಜಯನಗರ ಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ವಾಕ್ತರು ನಡೆಸಿದ್ದಾರೆ. ಬನ್ನಿ ನೋಡೋಣ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸಾರಿಗೆ ನೌಕರರ ಒಕ್ಕೂಟ ಕರೆ ಕೊಟ್ಟಿರತಕ್ಕಂತಹ ಮುಷ್ಕರಕ್ಕೆ ವಿಜಯನಗರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿರ್ತಕ್ಕಂಥದ್ದು. ನಾವಿವತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆಯ ಬಸ್ ನಿಲ್ದಾಣದ ಬಳಿ ಇರ್ತಕ್ಕಂಥದ್ದು ನೋಡ್ಬೋದು. ಈಗ ಆಲ್ರೆಡಿ ಕೇವಲ ಅಂತರ್ ಜಿಲ್ಲೆಗಳಿಗೆ ಏನು ಓಡಾಡ್ತಕ್ಕಂಥ ಬಸ್ಗಳು ಮಾತ್ರ ಬಂದ್ ಮಾಡಲಾಗಿದೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನಾವಿವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಲೈವ್ ಆಗಿ ತೋರಿಸ್ತಾ ಇದೀವಿ. ನೋಡ್ಬೋದು, ಈಗ ಅಂತರ ಜಿಲ್ಲೆಗಳಿಗೆ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಓಡಾಟ ಮಾಡ್ತಕ್ಕಂಥ ಪ್ರಯಾಣಿಕರಿಗೆ ಮಾತ್ರ ತೊಂದರೆ ಆಗಿರ್ತಕ್ಕಂಥದ್ದು ಮತ್ತು ವಿಜಯನಗರ ಜಿಲ್ಲೆಯಾದ್ಯಂತ ಅಂದ್ರೆ ಹೂವಿನಹಡಗಲಿ, ಕೊಟ್ಟೂರು, ಕೂಡ್ಲಿಗಿ, ಹರಪನಹಳ್ಳಿ ಮತ್ತು ಹೊಸಪೇಟೆ ಸೇರಿದಂತೆ ಈ 5 ತಾಲೂಕುಗಳಿಗೆ ಓಡಾಡ್ತಕ್ಕಂತಹ ಬಸ್ಗಳು ಮಾತ್ರ ಚಾಲ್ತಿಯಲ್ಲಿದ್ದಾವೆ, ರನ್ನಿಂಗ್ ಇದಾವೆ. ಹಾಗಾಗಿ ಈ ಒಂದು ಏನು ಸಾರಿಗೆ ನೌಕರರು ಕರೆ ಕೊಟ್ಟಿರ್ತಕ್ಕಂಥ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿರ್ತಕ್ಕಂಥದ್ದು. ಇನ್ನೊಂದ್ ಕಡೆ ಸಾರಿಗೆ ನೌಕರರ ಒಕ್ಕೂಟ ಕೂಡ ಬಹಳ ಗಟ್ಟಿಯಾದಂತ ಒಂದು ತೀರ್ಮಾನ ತೆಗೆದುಕೊಂಡಿದೆ ಅಂತಾನೆ ಹೇಳ್ಬೋದು. ನಮಗೆ 38 ತಿಂಗಳ ವೇತನ ಭತ್ಯೆಯನ್ನ ಕೂಡ ಕೊಡಬೇಕು ಮತ್ತು ವೇತನ ಪರಿಷ್ಕರಣೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಪಟ್ಟನ್ನ ಹಿಡ್ಕೊಂಡು ಕೂತಿದೆ. ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಸುತಾರಾಮ್ ಒಪ್ಪಿಲ್ಲ. ಸುಮಾರು 1800 ಕೋಟಿ ರೂಪಾಯಿಗಳನ್ನ ಕೂಡ ಈಗ ಬಾಕಿ ಉಳಿಸ್ಕೊಂಡಿರೋ ಕಾರಣಕ್ಕೋಸ್ಕರ ಅದನ್ನ ಈಗ ಕೂಡಲೇ ಬಿಡುಗಡೆ ಮಾಡಿದ್ರೆ ಮಾತ್ರ ನಾವು ಸೇವೆಗೆ ಹಾಜರಾಗ್ತೀವಿ ಅನ್ನುವಂತಹ ಒಂದು ಪಟ್ಟನ ಸಾರಿಗೆ ನೌಕರರು ಹಿಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈಗ ನಿನ್ನೆ ಕೂಡ ಹೈಕೋರ್ಟ್ ಇಂದ ಒಂದು ಆದೇಶ ಆಗಿದೆ, ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ನಡೆಸಬಾರದು ಅನ್ನುವಂಥದ್ದು ಕೂಡ. ಹಾಗಾಗಿ ಎಲ್ಲೋ ಒಂದು ಕಡೆ ಸಾರಿಗೆ ನೌಕರರು ಕೂಡ ಹೈಕೋರ್ಟ್ ಆದೇಶಕ್ಕೆ ಮಣಿದಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಇವತ್ತು ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಮತ್ತೆ PIL ಕೂಡ ಇವತ್ತು ಹೈಕೋರ್ಟ್ ಅಲ್ಲಿ ಕೂಡ ಒಂದು PIL ಕೂಡ ವಿಚಾರಣೆಗೆ ಬರ್ತಾ ಇದೆ. ಹಾಗಾಗಿ ಇವತ್ತಿನ ಏನು ಮುಷ್ಕರ ಏನಿದೆ, ಇವತ್ತು ಕೂಡ ರಾಜ್ಯದಾದ್ಯಂತ ಕೆಲವು ಕಡೆ ನೀರಸ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲೂ ಕೂಡ ವಿಜಯನಗರದಲ್ಲಿ ಬಸ್ಗಳ ಓಡಾಟ ಕೂಡ ಎಂದಿನಂತೆ ಇದೆ. ಇನ್ನು ವಿಜಯನಗರದ KSRTC DC ಆಗಿರ್ತಕ್ಕಂಥ ತಿಮ್ಮಾರೆಡ್ಡಿ ಅವರು ಕೂಡ ಮಾಧ್ಯಮಗಳಿಗೆ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಏನು ಅಂತ ಹೇಳಿದ್ರೆ, ಕೇವಲ 60% ಬಸ್ಗಳನ್ನ ಮಾತ್ರ ನಾವು ಓಡಾಟವನ್ನ ಮಾಡಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂತ ಬಂದ್ನ ಬಿಸಿ ವಿಜಯನಗರಕ್ಕೆ ತಟ್ಟಿಲ್ಲ ಅಂತಾನೆ ಹೇಳ್ಬೋದು. ಮತ್ತು ಈ ಒಂದು ಬಂದ್ ಏನಿದೆ ಇದು ನಾಳೆಗೂ ಕೂಡ ಮುಂದುವರಿಯುತ್ತೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಜೊತೆ ಜಂಟಿ ಕ್ರಿಯಾ ಸಮಿತಿ ಕೂಡ ಮೀಟಿಂಗ್ ಅನ್ನ ಮಾಡುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದ್ದಾವೆ. ಒಂದು ವೇಳೆ ಏನಾದ್ರೂ ಸಾರಿಗೆ ನೌಕರರ ಒಕ್ಕೂಟದ ಬೇಡಿಕೆಗಳಿಗೆ ಸರ್ಕಾರ ಮಣಿದ್ರೆ ಇವತ್ತಿಂದಾನೇ ಮುಷ್ಕರವನ್ನ ಕೈ ಬಿಡ್ತವೆ ಅನ್ನುವಂತಹ ಮಾತುಗಳನ್ನು ಕೂಡ ಸಾರಿಗೆ ನೌಕರರ ಒಕ್ಕೂಟ ಕೂಡ ಮಾಹಿತಿಯನ್ನ ತಿಳಿಸಿರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.